ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫೆಬ್ರವರಿ 1ನೇ ತಾರೀಕು ಒಂದು ವಿಶೇಷವಾದ ಹುಣ್ಣಿಮೆ ಇದೆ. ಈ ದಿನದಂದು ಗ್ರಹಗಳ ಬದಲಾವಣೆಯಿಂದ 4 ರಾಶಿಯವರಿಗೆ ರಾಜಯೋಗ ಪ್ರಾರಂಭವಾಗುವಂಥದ್ದಿದೆ. ಹಾಗಾದರೆ ಆ 4 ರಾಶಿಗಳು ಯಾವುದು ಅಂತ ನೋಡೋಣ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ರಾಶಿಯಾಗಿ ಮೇಷರಾಶಿ. ಇಷ್ಟು ದಿವಸ ನೀವು ಪಟ್ಟಂಥ ಕಷ್ಟಗಳಿಗೆ ನಿಮಗೆ ಪ್ರತಿಫಲ ಸಿಗುವಂಥ ಸಮಯ. ಆರ್ಥಿಕ ಮುಕ್ಕಟ್ಟುಗಳು ದೂರವಾಗಿ ಆರ್ಥಿಕ ಲಾಭವನ್ನು ದೊರೆಯುವಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಪಡೆಯುವಂಥ ಯೋಗವಿದೆ. ಇನ್ನು 2ನೇ ರಾಶಿಯಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಒಂದು ತಿಂಗಳು ಮೈಲಿಗಲಾಗುವಂಥ ಸಾಧ್ಯತೆಗಳಿದೆ. ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಕಾಣುತ್ತೀರಿ. ನೀವೇನಾದರೂ ಒಂದು ಹೊಸ ಮನೆ ಅಥವಾ ಆಸ್ತಿ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನನಸಾಗುವಂಥ ಒಂದು ಯೋಗ ಲಕ್ಷಣಗಳು ಈ ಒಂದು ಸಮಯದಲ್ಲಿ ಸಿಗುವಂಥದ್ದು. ಕುಟುಂಬದಲ್ಲಿ ಸದಾಕಾಲ ನೆಮ್ಮದಿ ನೆಲೆಸಿರುತ್ತದೆ. ಇನ್ನು 3ನೇ ರಾಶಿಯಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಅದೃಷ್ಟವಾದಂಥ ಬಾಗಿಲು ತೆರೆಯುತ್ತದೆ. ತಕ್ಕಿದಕೊಂಡಿರತಕ್ಕಂಥ ಕೆಲಸಗಳು ವೇಗವಾಗಿ ನಡೆಯುವಂಥದ್ದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಟ್ಟಿಯಾಗುವಂಥದ್ದು. ಮತ್ತು ಯಾರೆಲ್ಲ ಒಂದು ವಿದೇಶ ಪ್ರಯಾಣ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅವರಿಗೆ ಈ ಒಂದು ತಿಂಗಳು ಯಶಸ್ಸು ಸಿಗುವಂಥ ಸಾಧ್ಯತೆಗಳಿದೆ. ಇನ್ನು ಮೇನ್ ಆಗಿ 4ನೇ ರಾಶಿ ಬಗ್ಗೆ ಹೇಳೋದಾದ್ರೆ ಅದು ಕುಂಭರಾಶಿ. ಶನಿಯ ಪ್ರಭಾವ ಇದ್ದರೂ ಸಹ ಈ ಒಂದು ರಾಜಯೋಗ ನಿಮಗೆ ರಕ್ಷಕವಚವಾಗಿ ಇರುತ್ತದೆ. ನಿರುದ್ಯೋಗಿಗಳಿಗೆ ಉತ್ತಮ ಒಂದು ಅವಕಾಶಗಳನ್ನು ದೊರೆಯುವಂಥದ್ದು. ಈ 4 ರಾಶಿಯವರು ಈ ಹುಣ್ಣಿಮೆ ದಿನದಂದು ನಿಮ್ಮ ಕುಲದೇವರಿಗೆ ನಾಮಸ್ಮರಣೆ ಮಾಡಿ ಇನ್ನೆಚ್ಚು ನಿಮಗೆ ಲಾಭದಾಯಕವಾಗಿ ಜೀವನ ನಡೆಯುವಂಥ ಸಾಧ್ಯತೆಗಳಿದೆ. ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಕುಲದೇವರನ್ನು ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಹಣಕಾಸಿನಲ್ಲಿ ತೊಂದರೆ, ಆಸ್ತಿ ವಿಚಾರ, ಗಂಡ ಹೆಂಡತಿಯಲ್ಲಿ ಕಲಹ, ಆರೋಗ್ಯದಲ್ಲಿ ಸಮಸ್ಯೆ, ಕೆಲಸದಲ್ಲಿ ಸಮಸ್ಯೆ, ಯಾವುದೇ ರೀತಿಯಾದ ಸಮಸ್ಯೆ ಇದ್ದರೂ ನೇರವಾಗಿ ನಮ್ಮನ್ನು ಬಂದು ಭೇಟಿ ಮಾಡಿ. ದೂರದ ಊರಿನವರಿಗೆ ವಿಡಿಯೋ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.